ವೀಕ್ಷಕರೇ, ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟು. ನೋಡಿ, ಟೋಟಲ್ ಆಗಿ 4 ಅಪ್ಡೇಟ್ಗಳು ನಿಮಗೆ ಬಂದಿದ್ದಾವೆ. ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟು, ಹಾಗೂ ನಿಮ್ಮ ಒಂದು ರೇಷನ್ ಕಾರ್ಡಿನ ಅಪ್ಡೇಟು, ಹಾಗೂ ಗೃಹಲಕ್ಷ್ಮಿ ಒಂದು ದುಡ್ಡು ಬರ್ತಾ ಇದೆ ಅಲ್ವಾ ಅಂತಂದ್ರೆ ಆ ಒಂದು ದುಡ್ಡಿನ ಅಪ್ಡೇಟು. ಟೋಟಲ್ ಆಗಿ 4 ಅಪ್ಡೇಟ್ಗಳಿದ್ದಾವೆ. ಇನ್ನೊಂದು ಅಪ್ಡೇಟ್ ಇದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಬಹುದು. ನೋಡಿ, ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ ಅಂತಂದ್ರೆ ದಯವಿಟ್ಟು ಅಂತವರಿಗೆ ಈ ವಿಡಿಯೋ ಅಲ್ವೇ ಅಲ್ವಾ. ಈ ವಿಡಿಯೋನ ಯಾರು ಸಂಪೂರ್ಣವಾಗಿ ನೋಡ್ತಾರೆ ಅವ್ರು ಮಾತ್ರ ನೋಡಿ. ಓಕೆ, ನಾನು ಇದನ್ನೇ ಹೇಳಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅನ್ನೋದನ್ನ ಸ್ವಲ್ಪ ಕೀ ಪಾಯಿಂಟ್ಸ್ ಹೇಳ್ತೇನೆ. ನೋಡಿ, ಮೊದಲಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ಬಳಿ ಏನಾದರೂ BPL ಅಥವಾ ಒಂದು ರೇಷನ್ ಕಾರ್ಡ್ಗಳಿರ್ತಾವಲ್ಲ, ಸೊ ಈ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ಸುದ್ದಿ ಆದರೆ ಕೊಟ್ಟಿದೆ ನಮ್ಮ ಸರ್ಕಾರ, ಹಾಗೂ 16ನೇ ಕಂತಿನ ಹಣಕ್ಕೆ ನಿಮಗೆ ಗುಡ್ ನ್ಯೂಸ್ ಆದರೆ ಕೊಟ್ಟಿದೆ ನಮ್ಮ ಸರ್ಕಾರ. ಹಾಗೂ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳು ಕೂಡ ಹಣವನ್ನು ಪಡಿತಾ ಇದ್ದೀರಾ ಅಂತಂದ್ರೆ ಸೊ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಓಕೆ, ಇವೆಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿನೇ ನಾನು ನಿಮಗೆ ತಿಳಿಸಿಕೊಡೋದು, ಅದು ನನಗೂ ಕೂಡ ಲೈಕ್ ಆಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಡಬಲ್ ಗುಡ್ ನ್ಯೂಸ್ ಅನ್ನ ಕೇವಲ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ನೋಡಿ, ಈ ಗುಡ್ ನ್ಯೂಸ್ ಜೊತೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಅದು BPL ರೇಷನ್ ಕಾರ್ಡ್ ಹೊಂದಿರುವಂತಹ ಒಂದು ಫಲಾನುಭವಿಗಳಿಗೆ ಅದು ಅಪ್ಲೈ ಆಗುತ್ತೆ. ಓಕೆ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನಾನೊಂದು ಚಿಕ್ಕ ರಿಕ್ವೆಸ್ಟ್. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೋಡಿ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಕೆಳಗಡೆ, ಹೌದು, ನೀವು ಒಂದು ಕೆಳಗಡೆ ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ. ಅದ್ರ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ನೋಡಿ, ನಾವು ನಿಮಗೆ ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ. ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಕೂಡ ಮಾಡಬಹುದು. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಹಾಗಾಗಿ ಅಷ್ಟೇ ನಾನು ನಿಮಗೆ ಲೈಕ್ ಮಾಡಿ ಅನ್ನೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರನೇ ಮಾಡಿ. ಓಕೆ, ನೋಡಿ, ಮೊದಲಿಗೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಏನಪ್ಪಾ ಅಂತಂದ್ರೆ ನಿಮ್ಮ 16ನೇ ಕಂತಿನ ಹಣ. ಸ್ನೇಹಿತರೆ ನೋಡಿ, 1ರಿಂದ 15ನೇ ಕಂತಿನ ಹಣವನ್ನು ನೀವು ಇದುವರೆಗೂ ಕೂಡ ಪಡೆದುಕೊಂಡಿದ್ದೀರಾ. ಇಲ್ಲಿ 16ನೇ ಕಂತಿನ ಹಣವನ್ನು ನೀವು ಪ್ರತಿ ತಿಂಗಳು ಕೂಡ ಪಡ್ಕೊಳ್ಬೇಕು ಅಂತಂದ್ರೆ ಇವಾಗ ನಿಮಗೆ 16ನೇ ಕಂತಿನ ಹಣ ಬರುವಂತಹ ಒಂದು ಸಮಯ. ಇಲ್ಲಿ ನೀವು 2,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಪಡ್ಕೊಳ್ಬೇಕು ಅಂತಂದ್ರೆ ಸೊ ನಿಮಗೆ ಯಾವ ಒಂದು ಟೈಮ್ನಲ್ಲಿ ಹಾಕ್ತಾರೆ, ಯಾವ ಒಂದು ಡೇಟ್ಗೆ ಇವರು ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ನಿಮ್ಮ ಒಂದು 16ನೇ ಕಂತಿನ ಹಣ ನೋಡಿ ಪ್ರತಿ ತಿಂಗಳು ಕೂಡ 15ನೇ ತಾರೀಕಿನ ಒಳಗಾಗಿ ಬರ್ತಾ ಇರುವಂಥದ್ದು. ಇದು ಯಾವ ಒಂದು ಕಂತಿನ ಹಣ 15ನೇ ಕಂತಿನ ಹಣದ ನಂತರ ಬರುವಂತಹ ಕಂತುಗಳು ಈ ರೀತಿ ಆಗ್ತಾವಂತೆ. ಹಾಗಾಗಿ ಈ ಒಂದು 16ನೇ ಕಂತಿನ ಹಣ ನಿಮಗೆ ಈ ಒಂದು ಕೊನೆಯ ವಾರದಲ್ಲಿ ಬಿಡುಗಡೆ ಆಗಿಬಿಟ್ಟು ಜನವರಿ ಮೊದಲನೆಯ ವಾರದಲ್ಲಿ ಬರುವಂತಹ ಸಾಧ್ಯತೆ ತುಂಬಾನೇ ಇದೆ. ನೋಡಿ, ಇವಾಗ ಏನಪ್ಪ ಒಂದು ದಾಖಲೆ ಅಂತಂದ್ರೆ ನೋಡಿ, ಈ ಒಂದು ದಾಖಲೆ ಕೇಳಿದ್ರೆ ಖಂಡಿತ ನೀವು ಶಾಕಿಂಗ್ ಕೂಡ ಆಗ್ಬಹುದು, ಒಂದು ಸಿಹಿ ಸುದ್ದಿ ಆದ್ರೆ ನಿಮ್ಗೆ ಇದು ಅಪ್ಲೈ ಅಂತ ಅನ್ಕೋಬಹುದು. ನೋಡಿ, BPL ರೇಷನ್ ಕಾರ್ಡ್ ಇದ್ದವರಿಗೆ ನಾನು ಹೇಳ್ತೇನೆ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಶಾಕಿಂಗ್ ಸುದ್ದಿ ನಿಮಗೆ ಬಂದಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಎಷ್ಟು ಬಂದಿದೆ ಹೇಳಿ. ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಕೂಡ ಮಾಡಿ. ನೋಡಿ, ಈ ಒಂದು ವಿಶ್ವ ದಾಖಲೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ನೋಡಿ, ನಾನು ಯಾವುದೇ ಸರ್ಕಾರವನ್ನ ಹೊಗಳ್ತಾ ಇಲ್ಲ, ನೀವು ಆ ರೀತಿನೇ ಕಾಮೆಂಟ್ ಮಾಡಬಹುದು. ಹಾಗಾಗಿ ನಾನು ಏನು ಹೇಳ್ತೇನೆ ಅಂತಂದ್ರೆ ಒಂದು ಸರ್ಕಾರ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ, ಮನೆಯಲ್ಲಿರುವಂತಹ ಮುಖ್ಯಸ್ಥಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇದುವರೆಗೂ 30,000 ರೂಪಾಯಿ ಹಣವನ್ನ ಇಲ್ಲಿ ಹಾಕಿರುವಂತದ್ದು ಇದೊಂದು ಮೊದಲನೆಯ ಬಾರಿಗೆ ಅಂತಾನೆ ಹೇಳ್ಬಹುದು. ಹಾಗಾಗಿ ನಾನು ಇದನ್ನ ದಾಖಲೆ ಅಂತ ಹೇಳ್ತೇನೆ. ಯಾಕಂತಂದ್ರೆ ಇವಾಗ ವಿಧವಾ ಪಿಂಚಣಿ ಅಥವಾ ವಯಸ್ಸಾದಂತಹ ಒಂದು ವಯಸ್ಕರ ಪಿಂಚಣಿ ಈ ಒಂದು ಹಣವನ್ನೇ ಸರಿಯಾಗಿ ಹಾಕ್ತಾ ಇರಲಿಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 30,000 ರೂಪಾಯಿ ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಅಂತಂದ್ರೆ ಯಾರು ಈ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂತಹ ಮಹಿಳೆಯರಿಗೆ ಹಾಕಿರೋದು ಇದೊಂದು ಸೂಪರ್ ವಿಷಯ ಅಂತಾನೆ ಹೇಳ್ಬೋದು. ನೋಡಿ, ಇದುವರೆಗೂ 30,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದಿದ್ರೆ ಕೆಳಗಡೆ ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡಿ. ನೋಡಿ, ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಬಳಿ ಏನಾದರೂ BPL ರೇಷನ್ ಕಾರ್ಡ್ ಇತ್ತಂತಂದ್ರೆ, ಹೌದು ಸ್ನೇಹಿತರೆ, ನಿಮ್ಮ ಬಳಿ BPL ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಈ ಒಂದು ಸುದ್ದಿ ನಿಮಗೆ ಅಪ್ಲೈ ಆಗುತ್ತೆ. ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ತಿಳ್ಕೊಂಡಿರೋದಿಲ್ಲ. ಇವರು BPL ರೇಷನ್ ಕಾರ್ಡ್ ಹೊಂದಿದಂತಹ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ಆಲ್ರೆಡಿ ಡಿಲೀಟ್ ಮಾಡಿದ್ರು. ಇವಾಗ ಮತ್ತೊಂದು ಶಾಕಿಂಗ್ ಸುದ್ದಿ ಅನ್ನೋದಾದ್ರೆ ನಿಮಗೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ BPL ಕಾರ್ಡ್ದಾರರಿಗೆ ಇದೊಂದು ಅಪ್ಲೈ ಆಗುತ್ತೆ. ಸರಿಯಾಗಿ ಕೇಳಿಸ್ಕೊಂಡ್ಬಿಟ್ಟು ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿ, ಯಾರ್ಯಾರು ಸುಳ್ಳು ದಾಖಲೆ ನೀಡಿ ಅಕ್ರಮವಾಗಿ BPL ಕಾರ್ಡ್ ಪಡೆದುಕೊಂಡಿದ್ದೀರೋ ಅಂತವರಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದೆ. ನೋಡಿ, ರಾಜ್ಯಾದ್ಯಂತ 91,061 BPL ಕಾರ್ಡ್ಗಳನ್ನ ರದ್ದು ಮಾಡಿದೆ. ವಾರ್ಷಿಕ 1.2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ
ಹೆಚ್ಚಿನ ಆದಾಯ ಇರುವವರು, ಸರ್ಕಾರಿ ನೌಕರರು ಮತ್ತು ಮೃತ ಫಲಾನುಭವಿಗಳು ಹಾಗೂ 6 ತಿಂಗಳಿನಿಂದ ಪಡೆಯದ ಕಾರ್ಡ್ಗಳನ್ನು ಗುರುತಿಸಿ ಆಹಾರ ಇಲಾಖೆ ಇಲ್ಲಿ 2023 ಮತ್ತು 2024ನೇ ಸಾಲಿನಲ್ಲಿ ಇಷ್ಟು ಕಾರ್ಡ್ಗಳನ್ನು ರದ್ದು ಮಾಡಿದೆ. ಮತ್ತು ತೆರಿಗೆ ಪಾವತಿಸುವವರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು, ಇಲ್ಲಿ ಮನೆಗಳನ್ನು ಕೂಡ ಬಾಡಿಗೆ ಕೊಟ್ಟಿರುವವರು, 7.5 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರುವವರು ಇಲ್ಲಿ BPL ಕಾರ್ಡ್ ಅನ್ನು ಪಡೆಯುವಂತಿಲ್ಲ. ಸೊ ಈ ರೀತಿ ಒಂದು ರೂಲ್ಸ್ ಆದ್ರೆ ಇತ್ತು, ಆದರೂ ಕೂಡ ಇದನ್ನ ಮೀರಿ BPL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರಂತೆ. ಸೊ ಇದನ್ನ ಹೋಗಲಾಡಿಸಿದೆ ಈ ಸರ್ಕಾರ ಅಂತಾನೆ ಹೇಳ್ಬಹುದು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಕೆಲವೊಂದಿಷ್ಟು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾರ್ಯಾರು ಲೈಕ್ ಮಾಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು.